ಮಂಜುನಾಥ್ ಅದೇ ಸರ್, ಅದ್ ಹೆಂಗೆ ತಗೊಂಡಿರೋ ಕ್ರಮ ಸರಿ ಅಂದ್ಬಿಟ್ರು. ಬೇಸಿಕ್ ಪ್ರಶ್ನೆ ಖರ್ಗೆ ಅವರಾಗ್ಲಿ ರಾಹುಲ್ ಗಾಂಧಿ ಅವ್ರು ಕೇಳಲಿಲ್ವಾ? ನಿಮಗೂ ವಿಧಾನಸೌಧದ ಆದ ಕಾರ್ಯಕ್ರಮಕ್ಕೆ ಮಾತ್ರ ಸಂಬಂಧ ಅಂತ ಹೇಳ್ತಿದ್ದೀರಿ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬಳಿಯಾದ ಕಾಲ್ ತುಳಿತಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದೀರಿ. ಆದ್ರೆ ಗೋವಿಂದರಾಜು ಅವರನ್ನ ನೀವು ಯಾಕೆ ಅವರ ಆ ಒಂದು ಜವಾಬ್ದಾರಿಯಿಂದ ವಿಮುಕ್ತರನ್ನಾಗಿ ಮಾಡಿದ್ರಿ? ಹಿಂಗ್ಯಾಕೆ ಕ್ರಮ ಕೈಗೊಂಡ್ರಿ? ಈ ಬೇಸಿಕ್ ಪ್ರಶ್ನೆ ಕೇಳಲಿಲ್ಲ ಯಾಕೆ ಅಂತ ಹೇಳಿ ಆಶ್ಚರ್ಯ ಆಗತ್ತಪ್ಪ. ಮೇಡಮ್, ಒಂದ್ ನಿಮಿಷ. ನಮ್ ನಾಗೇಂದ್ರ ಪ್ರಸಾದ್ ಅವರು ಅವರೆಲ್ಲ ಹೇಳ್ತಿರೋ ವಿಚಾರ ನಾನು ಕೇಳಿಸ್ಕೊಂಡೆ. ಇಲ್ಲಿ ಗಮನಿಸಬೇಕಾಗಿರೋ ಒಂದು ಅಂಶ ಏನು ಅಂದ್ರೆ, ಈಗ ಕಾಲ್ ತುಳಿತಕ್ಕೆ ಸಿಕ್ಕಿ ಸತ್ತ ವ್ಯಕ್ತಿಗಳ ಬಗ್ಗೆ ಎಲ್ಲರಿಗೂ ಅಪಾರವಾದ ನೋವು ಮತ್ತು ದುಃಖ ಇದೆ, ವಿಷಾದ ಇದೆ. ಇಲ್ಲಿ ಗಮನಿಸಬೇಕಾಗಿರೋದೇನಂದ್ರೆ, ಒಂದು ದೊಡ್ಡ ಇವೆಂಟ್ಸ್ ನಡೆಯುವಾಗ ನಡೆದ ಅವಘಡಗಳಿಂದ ಆಗೋ ಹಿಂಸಾಚಾರ ಇದೆಯಲ್ಲ, ಅದು ಕುಂಭಮೇಳದಲ್ಲೂ ಆಗಿದೆ. ಯೋಗಿ ಆದಿತ್ಯನಾಥ್ ಏನ್ ರಾಜೀನಾಮೆ ಕೊಟ್ರ? ಅವರು ನ್ಯಾಯಾಂಗ ತನಿಖೆನೆ ಮಾಡಿದ್ರಲ್ವಾ? ಅವ್ರು ಸರಿ ಇಲ್ಲ, ಬಿಜೆಪಿ ಅವ್ರು ಕಾಂಗ್ರೆಸ್ನವ್ರ ಪ್ರಕಾರ ಸರಿ ಇಲ್ಲ, ಬಿಜೆಪಿ ಸರಿ ಇಲ್ಲ ಅಂತ ಹೇಳ್ತಿಲ್ವಲ್ಲ, ನಾವು ಮಾಡಿಲ್ಲ ಅವರು ಮಾಡಿಲ್ಲ ಅಂತ ಇವ್ರು ಹೇಳ್ತಾ ಇಲ್ವಲ್ಲ. ಜನ ಸಾಯ್ತಾ ಇರ್ಲಿ, ಅದು ಬಿಜೆಪಿನೋ ಕಾಂಗ್ರೆಸ್ ಜನ ಸಾಯೋರು ಸಾಯ್ತಾ ಇರ್ಲಿ, ನಾವು ರಾಜಕೀಯ ಮಾಡ್ತೀವಿ ಅಷ್ಟೇ. ನನ್ನ ಮಾತಿಗೆ ಪೂರ್ತಿ ಅವಕಾಶ ಕೊಡಿ. ಇಲ್ಲ ಸರ್, ನಾನು ಹಿಂಗ್ ವಾದ ಮಾಡಿದ್ರೆ ಬಿಜೆಪಿ ಅವ್ರನ್ನು ಪ್ರಶ್ನೆ ಮಾಡ್ತೀನಿ, ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ. ಉತ್ತರ ಪ್ರದೇಶದಲ್ಲಿ ಜನ ಸತ್ರು, ಕರ್ನಾಟಕದಲ್ಲಿ ಜನ ಸತ್ರು ಅಂತ ಹೇಳಿ ಇದು ಯಾವ ತರ ಸಬೂಬ್ ಕೊಡೋದು ಅಂತ? ಮೇಡಮ್, ವಿವರಣೆ ಕೊಡ್ತೀನಿ. ಸಬೂಬ್ ಅಲ್ಲ ಇದು, ವಿವರಣೆ. ನೋಡಿ, ದೊಡ್ಡ ಇವೆಂಟ್ಸ್ ದೊಡ್ಡ ಇದರಲ್ಲಿ ನಡೆದಾಗ ಆಗುವ ಅವಘಡಗಳ ಆ ಹಿಂಸೆಯನ್ನ ನಾವು ನೋಡ್ಬೇಕಾಗಿರೋ ಕ್ರಮ ಏನು ಅಂದ್ರೆ, ಅಲ್ಲಿ ಏನ್ ಲೋಪದೋಷ ಆಯ್ತು ಅಂತ ಮೊದಲು ಅದನ್ನ ತನಿಖೆ ಮಾಡಬೇಕು. ಆ ತನಿಖೆ ಮಾಡ್ಲಿಕ್ಕೆ ಇವತ್ತು ಡಿ ಕುನ್ನಾ ಅವ್ರನ್ನ ನೇಮಕ ಮಾಡಲಾಗಿದೆ, ನ್ಯಾಯಮೂರ್ತಿಗಳನ್ನ. ಹಾಗೇನೆ ಯಾರ್ಯಾರು ಪ್ರತ್ಯಕ್ಷ ಪರೋಕ್ಷವಾಗಿ ಇದರ ನಡುವೆ ಕರ್ತವ್ಯ ಲೋಪ ಮಾಡಿದ್ರು ಅವ್ರನ್ನೆಲ್ಲ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಇದು ಒಂದು ಕ್ರಮ. ಇದು ಆಕ್ಚುಲಿ ಇಷ್ಟು ಕ್ರಮ ಕೂಡ ಕುಂಭಮೇಳದ ವಿಚಾರದಲ್ಲಿ ಆಗಿಲ್ಲ. ಕಾಂಗ್ರೆಸ್ ಈ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದೆ. ತಪ್ಪಿತಸ್ಥರು ಯಾರಾಗಿದ್ರು ಮನೆಗೆ ಹೋಗ್ತಾರೆ. ಎರಡನೇದು, ಈ ಜಾತಿ ಜನಗಣತಿ ವಿಚಾರ ಮಧ್ಯ ತಂದಿರೋ ವಿಚಾರ ಏನಲ್ಲ. ಯಾಕೆಂದ್ರೆ ಇದು ಇವತ್ತು ಬಂದಿರೋದಲ್ಲ. ಜಾತಿ ಜನಗಣತಿ ವಿಚಾರ ಈಗಾಗಲೇ ಕ್ಯಾಬಿನೆಟ್ ಡಿಸ್ಕಸ್ ಆಗಿ ದೇಶದ ಉದ್ದಗಲಿಕ್ಕೆ ಅಜೆಂಡಾ ಆಗಿದೆ. ಉದ್ದಗಲಿಕ್ಕೆ ಕಾಂಗ್ರೆಸ್ನ ಅಜೆಂಡಾ ಆಗಿದೆ. ಆ ವಿಚಾರದಲ್ಲಿ ಈಗ ಇಲ್ಲಿ ಗಮನಿಸಬೇಕಾಗಿರೋದು ಟಗ್ ಆಫ್ ವಾರ್ ಇದೆ, ಇದಿದೆ. ಪ್ರಶ್ನೆ ಇದೆ. ಅದಕ್ಕೆ ಮುಂಚೆ ನಂದೊಂದು ಬೇಸಿಕ್ ಡೌಟ್ ಕೇಳ್ಬಿಡ್ತೀನಿ. ಪ್ರಿಯಾರಿಟಿ ಅನ್ನೋದು ಇರುತ್ತೆ ಸರ್, ಅಂದ್ರೆ ಯಾವ ಸಂದರ್ಭದಲ್ಲಿ ಯಾವುದನ್ನ ಆದ್ಯತೆಯಾಗಿ ಕನ್ಸಿಡರ್ ಮಾಡಬೇಕು ಅನ್ನೋದೊಂದಿರುತ್ತೆ. ಈಗೇನ್ ಅರ್ಜೆನ್ಸಿ ಇತ್ತು ಈ ಜಾತಿ ವರದಿ ಬಗ್ಗೆ ಅಂದ್ರೆ ಕೇಂದ್ರದಿಂದ ಒಂದು ವರದಿ ಆಗ್ಬಿಡುತ್ತೆ, ಅದಕ್ಕೆ ಮುಂಚೆ ಕಾಂಗ್ರೆಸ್ ಕ್ಲೈಮ್ ಮಾಡ್ಕೊಳ್ಬೇಕು ಅನ್ನೋ ಅರ್ಜೆನ್ಸಿನ. ಜನ ಸತ್ತಿದ್ದಾರೆ, ಅದಕ್ಕಿಂತ ಪ್ರಿಯಾರಿಟಿ ಇದಾಗೋಯ್ತಾ? ಮೇಡಮ್, ಆ ಪ್ರಯಾರಿಟಿ ಕಡೆನೆ ಬರ್ತಾ ಇದ್ದೀನಿ. ನೀವು ಪ್ರಯಾರಿಟಿ ಪ್ರಶ್ನೆಯನ್ನ ಇಟ್ಕೊಂಡು ಚರ್ಚೆ ಮಾಡಿದ್ರೆ ಅದು ಬೇರೆ ಆಗಿರೋದು. ಜಾತಿ ಜನಗಣತಿ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ನಡುವೆ ಟಗ್ ಆಫ್ ವಾರ್ ಇದೆ, ಇದಿದೆ. ಶಿವಕುಮಾರ್ ಅವರು ಒಂದು ನಿಮಿಷ ಅದನ್ನ ನಾನು ವಿವರಿಸಬೇಕು, ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಆ ವಿಚಾರಕ್ಕೆ. ಈಗ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ನಿಷ್ಠೆ ಪ್ರಶ್ನಾತೀತವಾದ್ದು. ಅವರು ಯಾವ ಅಧಿಕಾರ ಬೇಕಾದ್ರೂ ತ್ಯಜಿಸ್ತಾರೆ ಕಾಂಗ್ರೆಸ್ ಕಟ್ಲಿಕ್ಕಾಗಿ. ಅದಕ್ಕೆ ಮ್ಯಾಂಡೇಟರಿ ತಂದಿದ್ದವರು. 136 ಸೀಟ್ ಗೆದ್ದಿದ್ದು ಕಾಂಗ್ರೆಸ್ ಅಧಿಕಾರವನ್ನು ಮೆಚ್ಚಿ ಇನ್ನ 4-5 ಜನ ಬಂದು ಸೇರ್ಕೊಂಡಿದ್ದಾರೆ. 140 ಇವತ್ತು ನಮ್ದು ಫುಲ್ ಮ್ಯಾಂಡೇಟರಿ ಇದೆ, ಆಯ್ತಾ? ಅಂತ ಒಂದು ನಿಯತ್ತಿನ ಕಾಂಗ್ರೆಸ್ ವ್ಯಕ್ತಿಯವರು. ಪಕ್ಷ ಅಧಿಕಾರ ಸಿಗ್ತದೆ ಅಂತ ಈ ಪಕ್ಷದಿಂದ ಆ ಪಕ್ಷಕ್ಕೆ, ಆ ಪಕ್ಷದಿಂದ ಈ ಪಕ್ಷಕ್ಕೆ ಜೋಕರ್ ಕಾರ್ಡ್ ಆಗಿರೋರಲ್ಲ ಅವರು. ಅಂತ ಒತ್ತಡ ಅವ್ರ ಮೇಲೆ ಬಂದಿದೆ. ಅವರು ಫೇಕ್ ಕಂಪ್ಲೇಂಟ್ ಮೇಲೆ ಜೈಲಿಗೆ ಹೋಗಿದ್ದಾರೆ. ಜೈಲಿಗೆ ಹೋದ್ರು ಕೂಡ ಜಯಿಸ್ಕೊಂಡು ಕಾಂಗ್ರೆಸ್ ಪಕ್ಷ ಅಂತ ನಿಂತಿದ್ದಾರೆ. ಅವರು ಟಗ್ ಆಫ್ ವಾರ್ಗೆ ಸಿದ್ದರಾಮಯ್ಯನವರ ಜೊತೆ ಇಳಿಯೋ ಅಗತ್ಯ ಇಲ್ಲ. ಅವ್ರ ಶ್ರಮಕ್ಕೆ ಇವತ್ತು ನಾಳೆ ಸಿಎಂ ಹುದ್ದೆ ಸಿಗುತ್ತೆ, ಅದು ಬೇರೆ ಪ್ರಶ್ನೆ. ಜಾತಿ ಜನಗಣತಿ ಅನ್ನೋದು ಇದೆಯಲ್ಲ, ಜಾತಿ ಜನಗಣತಿ ಇವತ್ತಿನ ಪ್ರಶ್ನೆ ಅಲ್ಲ. ಕಳೆದ ಒಂದು 4-5 ತಿಂಗಳಿಂದ ಜೋರಾಗಿ ನಡೀತಿದ್ದಂಥದ್ದೇ ಅಂಶ ಅದು. ಈಗ ಈ 5-6 ದಿನಗಳು ಏನಾಯ್ತು, ಏನು ಕಾಲ್ ತುಳಿತ ಆಗಿ ಆ ನಂತರ ಏನೇನ್ ಕ್ರಮ ಜರುಗಿಸಬೇಕು ನ್ಯಾಯಯುತವಾಗಿ ಅಷ್ಟು ಕ್ರಮವನ್ನು ಸರ್ಕಾರ ಜರುಗಿಸಿದೆ. ಅದನ್ನ ನೀವು ಮನಗಂಡಿದ್ದೀರಿ, ನಿಮ್ಗೂ ಗೊತ್ತಿದೆ. ಯಾಕೆಂದ್ರೆ
ಯಾವುದೇ ಒಂದು ತನಿಖೆ ಇಲ್ಲದೆ ಯಾರಾದ್ರೂ ಹೊರಗಡೆ ಏನೋ ಕೇಳ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಇವಾಗ ನಂದಿರ್ತಕ್ಕಂತ ಪ್ರಶ್ನೆ ಒಂದೇ ಒಂದು, ಇವತ್ತು ಯಾವ ಪೊಲೀಸ್ ಅವ್ರ ಮೇಲೆ ಪೊಲೀಸ್ ಅವರು ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಅಂತಕ್ಕಂಥ ಮಾತನ್ನು ತಾವು ಹೇಳೋದಾದ್ರೆ ಪೊಲೀಸ್ ಅವರು ವರದಿ ಕೊಡ್ತಾರೆ. ಒಂದೇ ದಿನ ಹಿಂದಿನ ದಿನ ರಾತ್ರಿ ಇಡೀ ಅಲ್ಲಿ ಪೊಲೀಸ್ ಅವರು ಕೆಲಸ ಮಾಡಿದ್ದಾರೆ, ಆ ಕಾರಣಕ್ಕಂತಾನೆ ಮಾರನೇ ದಿನ ಕೊಡಕ್ ನಮ್ ಕೈಲಿ ಆಗಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ ಮೇಲೆ ಈ ವಿಜಯೋತ್ಸವನ್ನ ಯಾವಾಗ ಮತ್ತು ಯಾರು ಯಾವ ರೀತಿಯಲ್ಲಿ ನಡೆಸಬೇಕು ಅಂತ ನಿರ್ಧಾರ ಮಾಡಿದವರು ಯಾರು? ನಂಬರ್ 1 ಇಂಟೆಲಿಜೆನ್ಸ್ ಅಷ್ಟೊಂದಿದೆ ಕರ್ನಾಟಕದಲ್ಲಿ, ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದ್ದು ಯಾಕೆ? ಮಾನ್ಯ ಉಪಮುಖ್ಯಮಂತ್ರಿಗಳು ಏರ್ಪೋರ್ಟ್ ಇಂದ ಬಂದು ಇಲ್ಲೆಲ್ಲ ಮೆರವಣಿಗೆ ಮಾಡಿಸಿ ಮತ್ತೆ ಅಲ್ಲಿ ತನಕ ಹೋಗಿ, ಅಂದ್ರೆ ಒಂದು ಈ ರಾಜ್ಯದ ಮುಖ್ಯಮಂತ್ರಿಗಳ ಮಾತನ್ನು ಮೀರಿ ಮತ್ತೆ ಅವರು ಜೊತೆಲಿರ್ತಾರೆ ಅನ್ನೋದಾದ್ರೆ ಇಲ್ಲಿ ಗುಂಪುಗಾರಿಕೆಯಿಂದ ಈ ಪರಿಸ್ಥಿತಿ ಆಯ್ತಾ? ಯಾಕಂದ್ರೆ ಕರ್ನಾಟಕದಲ್ಲಿ 3-4 ಗುಂಪಿದೆ ಅಂತಕ್ಕಂಥದ್ದು ಆವತ್ತಿಂದ ನೋಡ್ತಾ ಇದ್ದೀವಿ. ನವೆಂಬರ್ ತನಕ, ಒಂದು ನಿಮಿಷ, ನವೆಂಬರ್ ತನಕ ಇದೇ ಪರಿಸ್ಥಿತಿ ಆಗುತ್ತೆ. ನವೆಂಬರ್ ತನಕ ಇದು ಯಾವಾಗ ಈ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ವಿಷಯ ಹತ್ತಿರಕ್ಕೆ ಬರುತ್ತೆ ಅಲ್ಲಿ ತನಕ ಕೂಡ ಸಾರ್ವಜನಿಕರು ಕೂಡ ತೊಂದರೆ ಆಗುತ್ತೆ ಅಂತಕ್ಕಂಥದ್ದು ಜನಗಳು ಮಾತಾಡ್ಕೊತಾ ಇದ್ದಾರೆ. ಉತ್ತರ ಕೊಡಿ ದಯಮಾಡಿ. ಎಲ್ಲರದ್ದು ಗುಂಪಿದೆ, ಬಿಜೆಪಿಲೂ ಅನೇಕ ಗುಂಪಿದೆ, ರಮೇಶ್ ಜಾರಕಿಹೊಳಿ ಗುಂಪಿದೆ, ನಾವು ಗುಂಪುಗಾರಿಕೆ ಮಾಡ್ತೀವಿ. ಇಬ್ರು ಒಟ್ಟಿಗೆ ಮಾತನಾಡೋದ್ರಿಂದ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ. ಶಂಕರ್ ಶೆಟ್ಟಿ ಸರ್, ಡೈವರ್ಷನ್ ಟ್ಯಾಕ್ಟಿಕ್ಸ್ ಅವಕಾಶ ಕೊಡಿ. ಆಯ್ತು ಬಂದೆ ಸರ್, ಬಂದೆ. ಶಂಕರ್ ಶೆಟ್ಟಿ ಸರ್ ಹತ್ರ ಒಂದು ರಿಯಾಕ್ಷನ್ ತಗೊಂಡ್ ಬರ್ತೀನಿ. ಅದೇ ಸರ್, ರಾಜಕೀಯ ಒಂದೇಗಳಿಗೆ ಮಂಜುನಾಥ್ ಸರ್, ಒಂದೇಗಳಿಗೆ ಡೈವರ್ಷನ್ ಪಾಲಿಟಿಕ್ಸ್ ಅನ್ನೋದು ಬಿಜೆಪಿ ಮೇಲೂ ಅನೇಕ ಬಾರಿ ಅಪವಾದಗಳು ಬಂದಿದೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರದ ಮೇಲೂ ಕೂಡ ಬಿಜೆಪಿ ಅವರು ಸೇರಿದಂತೆ ಜೆಡಿಎಸ್ ವಿರೋಧ ಪಕ್ಷದವರು ಅದೇ ಅಪವಾದ ಮಾಡ್ತಿರೋದು. ಕಾಲ್ತುಳಿತ ಪ್ರಕರಣದಲ್ಲಿ ಮುಜುಗರ ಆಗಿದೆ, ಅದನ್ನ ಮರೆಮಾಚೋಕೋಸ್ಕರ ಇದೀಗ ಜಾತಿ ಗಣತಿಯನ್ನು ಚರ್ಚೆ ತರೋ ಪ್ರಯತ್ನ ಕಾಂಗ್ರೆಸ್ನದ್ದು. ಖಂಡಿತವಾಗಿ ಇದು ಡೈವರ್ಷನ್ ಟ್ಯಾಕ್ಟಿಕ್ ಅಂತ 100% ಕರೆಕ್ಟ್. ಇದನ್ನು ಯಾರು ಅಕ್ಸೆಪ್ಟ್ ಮಾಡಿಲ್ಲ. ಈ ಸಲ ಚೀಫ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೈಕಮಾಂಡ್ ಮೀಟ್ ಆಗಲಿ ಡೆಲ್ಲಿ ಹೋದಾಗ ಈ ಜಾತಿ ಗಣತಿ ಎಂಬುದು ಬರ್ತಂತೆ ಯಾರು ನೀವು ಬಹುಶಃ ನೀವು ಮೀಡಿಯಾದವರು ಇದನ್ನು ಗೆಸ್ ಮಾಡಿಲ್ಲ. ಮೀಡಿಯಾದವ್ರಿಗೆ ಗೆಸ್ ಇಲ್ಲ, ಯಾವ ಪೊಲಿಟಿಕಲ್ ಪಾರ್ಟಿನ ಗೆಸ್ ಮಾಡಿಲ್ಲ, ಪೊಲಿಟಿಕಲ್ ಪಂಡಿತನೂ ಅದನ್ನ ಗೆಸ್ ಮಾಡಿಲ್ಲ. ವೆರಿ ಸರ್ಪ್ರೈಸಿಂಗ್ ಆಕ್ಚುಲಿ. ಬಟ್ ಇದಕ್ಕೆ ಆಕ್ಚುಲಿ ಬೇಕಿತ್ತು. ನೋಡಿ, ಫಸ್ಟ್ 5 years ರೂಲ್ ಮಾಡಿದ್ರು ಯಾರು? ಸಿದ್ದರಾಮಯ್ಯ ಅವರು. ಈಗ 7 ವರ್ಷಕ್ಕೆ 7 ವರ್ಷದಲ್ಲಿ ಏರೋದು ಅತ್ಯಂತ ಒಂದು ಕೆಟ್ಟ ಕಪ್ಪು ಚುಕ್ಕೆ ತರುವಂತ ಘಟನೆ ನಡೆದಿದ್ರೆ ಅವರ 7 ವರ್ಷ ಆಡಳಿತ ಇದು ಕಾಲ್ ತುಳಿತ. ಆಕ್ಚುಲಿ ಈ ಕಾಲ್ ತುಳಿತಲ್ಲೇ ಆಯ್ತು. ಕಾಲ್ ತುಳಿಕೆ ಏನು ಪ್ರಿಕಾಷನ್, ಅದ್ರ ಮೇಲೆ ತಗೊಂಡ ಕೆಲವು ಸ್ಟೆಪ್ಸ್ ಗಳು ಉಂಟಲ್ಲ, ಮತ್ತು ಅದನ್ನು ಜನಗಳನ್ನು ಪ್ರಮುಖ ಪರ್ಟಿಕ್ಯುಲರ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಕಡೆ ಬಲಿಪಶೋದು ಯಾರು? ಖಾಲಿ ಪೊಲೀಸ್ ಡಿಪಾರ್ಟ್ಮೆಂಟ್. ದಯಾನಂದ್ ಆಕ್ಚುಲಿ ಇಬ್ಬರು ಬಲಿಪಶ, ಅವ್ರಿಬ್ರು ಬ್ಲೂ ವೈಟ್ ಬಾಯ್ಸ್. ಯಾವ್ದು? ಸಿಎಂ ಅವ್ರದ್ದು ದಯಾನಂದ್ ಮತ್ತು ಗೋವಿಂದರಾಜ್ ಇಬ್ರು ಕೂಡ ಬ್ಲೂ ವೈಟ್ ಬಾಯ್ಸ್. ಇಬ್ರು ತೆಗೆದ್ರು ಅಂತ ಹೇಳಿದ್ರೆ ಭಾರಿ ಆಶ್ಚರ್ಯ ಸಂಗತಿ ಅದು. ಮತ್ತೆ ಈಗ ಸಸ್ಪೆನ್ಷನ್ ಆಕ್ಚುಲಿ ಕಾನೂನು ಪ್ರಕಾರ ಸಸ್ಪೆನ್ಷನ್ ಇಸ್ ನಾಟ್ ಎ ಪನಿಷ್ಮೆಂಟ್. ಅರ್ಥ ಆಯ್ತಲ್ಲ? ಅವ್ರು ಏನೋ ಪನಿಷ್ಮೆಂಟ್ ಆಗ್ಬೇಕು ಯಾವಾಗ ಗೊತ್ತಾ? ಕಡೆಗೆ ಎಂಕ್ವೈರಿ ಆಗಿ, ರಿಪೋರ್ಟ್ ಆಗಿ, ಚಾರ್ಜ್ ಶೀಟ್ ಆಗಿ ಪನಿಷ್ಮೆಂಟ್. ನಂಗೆ ಗೊತ್ತು, ಇನ್ವೆಸ್ಟಿಗೇಷನ್, ನಾನು ಟ್ರೈನಿಂಗ್ ಹೋಗಿದ್ದೇನೆ, ಇಂಡಸ್ಟ್ರಿಯಲ್ ರಿಲೇಷನ್ ಟ್ರೈನಿಂಗ್ ಅಂತ ಉಂಟು. ಅದು ನಂಗೂ ಆಶ್ಚರ್ಯ ಆಯ್ತು. ಸಸ್ಪೆನ್ಷನ್ ಇಸ್ ನಾಟ್ ಪನಿಷ್ಮೆಂಟ್ ಅಂತ ಹೇಳ್ತಾರೆ. ಇದ್ರಿಗೆ ಏನ್ ಗೊತ್ತಾ? ಇದಕ್ಕೆಲ್ಲ ಈಗ ಚಾರ್ಜ್ ಶೀಟ್ ಆಗ್ತದೆ. ಚಾರ್ಜ್ ಶೀಟ್ ಮೊದಲು ಡೊಮೆಸ್ಟಿಕ್ ಎಂಕ್ವೈರಿ ಕಡೆ ಇಂಟರ್ನಲ್ ಎಂಕ್ವೈರಿ ಆಗ್ತದೆ. ಇಂಟರ್ನಲ್ ಎಂಕ್ವೈರಿ ಆಗ ತಪ್ಪುದಸ್ತ ಅಂತ ಹೇಳಿದ್ರೆ ಈಗ ಅವ್ರು ಏನ್ ಗೊತ್ತು? ಸಸ್ಪೆನ್ಷನ್ ಆಗಿದೆ 3 ತಿಂಗಳಿಗೆ ಅರ್ಧ ಸಂಬಳ, ಮತ್ತೆ 3 ತಿಂಗಳ 6 ತಿಂಗಳ ಮೇಲೆ ಪುನಃ ಮುಕ್ಕಾಲ್ ಸಂಬಳ. ಕಡೆಗೆ ಉಂಟಲ್ಲ 6 ತಿಂಗಳು ನೀವು ಡಿಸಿಷನ್ ತಗೊಳ್ಬೇಕು. ಐದರ್ ಟು ರಿವೋಕ್ ದಿ ಸಸ್ಪೆನ್ಷನ್ ಆರ್ ಟು ರೀಇನ್ಸ್ಟೇಟ್ ಇನ್ ದಟ್ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಕೊಟ್ಟು ರೀಇನ್ಸ್ಟೇಟ್ ಮಾಡಬೇಕು. ಬಟ್ ಸಸ್ಪೆನ್ಷನ್ ಎಂಬುದು ಉಂಟಲ್ಲ, ಇದಕ್ಕೊಂದು ಬೆಸ್ಟ್ ಎಷ್ಟು ಇನ್ಸಲ್ಟ್ ಅಂದ್ರೆ ಏನಾದ್ರು. ಆಕ್ಚುಲಿ ದಯಾನಂದ್ ಅಂತವ್ರು, ನಾನೊಂದು ಒಬ್ಬ ಆಫೀಸರ್ ನೋಡಿದೆ, ಬ್ಯಾಂಕ್ ಮೇಲೆ ಸಸ್ಪೆಂಡ್ ಆದ, ಅವನು ಹೆಂಡತಿ ಮಕ್ಕಳು ತಿಳಿಸಲಿಲ್ಲ ಸೊಸೈಟಿಯಲ್ಲಿ. ಆಕ್ಚುಲಿ ದಿಸ್ ಇಸ್ ಸಸ್ಪೆನ್ಷನ್ ಎಷ್ಟು ಇನ್ಸಲ್ಟ್ ಅಂತ ಹೇಳಿದ್ರೆ ನಿಜವಾಗಿ ಇವರೆಲ್ಲ ಡಿಸಿಷನ್ ತಗೊಂಡು ಹೇಳ್ತಾರೆ. ಅವ್ನು ಏನ್ ಮಾಡ್ಕೊತ, ಬೆಳಿಗ್ಗೆ ದಿನ ಕ್ಯಾರಿಯರ್ ಹಿಡ್ಕೊಂಡು ಹೋಗ್ತಿದ್ದ ಮನೆಯಿಂದ ಆಫೀಸಿಗೆ. ಅದೇ ರೀತಿ ಅವ್ನಿಗೆ ಆಫೀಸ್ ಹೋಗ್ಲಿಕ್ಕಿಲ್ಲ. ಅವ್ನು ಏನ್ ಗೊತ್ತಾ, ಬ್ಯಾಂಕ್ ಮ್ಯಾನೇಜರ್ ಆ ಕ್ಯಾರಿಯರ್ ಹಿಡ್ಕೊಂಡು ಯಾರ್ದ ಫ್ರೆಂಡ್ ಮನೆಗ ಯಾರ್ದ ಗೊತ್ತಾ ರಿಲೇಷನ್ಗೆ ಹೋದ್ರೆ ಹೆಂಡತಿ ಮಕ್ಳಿಗೆ ಗೊತ್ತಂತಲ್ಲ, ಹೆಂಡತಿ ಮಕ್ಕಳು ಅವ್ನು ನೆಗ್ಲೆಕ್ಟ್ ಮಾಡ್ತಾರೆ. ಸಸ್ಪೆನ್ಷನ್ ಎಂಬುದು ಎಷ್ಟು ಕೆಟ್ಟಿದ್ರು ನೋಡಿ. ಆಕ್ಚುಲಿ ಒಂದು ಇನ್ಸಲ್ಟ್ ಅದು. ಅವನು ಅಲ್ಲಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಸಂಜೆ ಹೊತ್ತು ಆಫೀಸ್ ಹೋಗಿ ಬಂದಂತೆ ಬಂದು ರಿಪೋರ್ಟ್ ಮಾಡ್ತಿದ್ದ ಹೆಂಡತಿ ಮಕ್ಕಳಿಗೆ. ಸಸ್ಪೆನ್ಷನ್ ರಿಯಲಿ ಇಂತ ಒಳ್ಳೆ ಆಫೀಸ್ ಆಲ್ ಎಪಿಸೋಡ್ ಅನ್ನು ಸಸ್ಪೆನ್ಷನ್ ಮಾಡೋದು ಅಂತ ಹೇಳಿದ್ರೆ ಏನಪ್ಪ, ಒಳ್ಳೆ ಪ್ಲೇಸಿಂಗ್ ಯಾವ್ದೋ ಒಂದು ಇಂಪಾರ್ಟೆಂಟ್ ಪ್ಲೇಸಿಂಗ್ ಅಲ್ಲೇನೋ ಪೋಸ್ಟಿಂಗ್ ಮಾಡಿ ಬಿಡುವ, ಏನೋ ಮಾಡ್ಬೇಕು. ಸಸ್ಪೆನ್ಷನ್ 4-5 ಸಿ ಅದ್ರ 2-3 ಜನ IAS ಆಫೀಸರ್ಸ್. ಅರ್ಥ ಆಯ್ತಲ್ಲ? ಇಟ್ ವೆರಿ ಬ್ಯಾಡ್ ಡಿಸಿಷನ್ ತಗೊಂಡದ್ದು ಗವರ್ಮೆಂಟ್. ನಾನು ಹೇಳ್ತೇನೆ ಅವರನ್ನು ಬಲಿಪಶು. ಸೊ ಅದನ್ನೊಂದು ಕವರ್ ಅಪ್ ಮಾಡ್ಲಿಕ್ಕಾಗಿ ಇದನ್ನು ತಗೊಂಡಿದ್ದಾರೆ. ಆಕ್ಚುಲಿ ಕಂಟಿನ್ಯೂ ಮಾಡ್ತೇನೆ. ನಾವೆಲ್ಲ ತಿಳ್ಕೊಂಡು ಇದರಲ್ಲೊಂದು MLC ಇಶ್ಯೂ ಅದು ಬಂತು. MLC 4 ಜನ ಅದೇನೋ ಪ್ರೊಟೆಸ್ಟ್ ಬಂತು, ಕೆಲವರದ್ದು ಅದು ಆಂತರಿಕ ವಿಚಾರ. ಅದು ಹೈಕಮಾಂಡ್ ಡಿಸ್ಕಷನ್ ಆಗಿ ಬಂತು ಹೇಳ್ತೆ. ಅದು ಬಂದಿದೆ ಈ ಸಲ ಡಿಸ್ಕಷನ್. ಯಾಕಂದ್ರೆ ಹೊಸ ಲಿಸ್ಟ್ ತೆಗೊಳ್ಳಕ್ಕೆ 4 ಜನ ತೆಗಿತಾರ, ಇಬ್ರು ಇಟ್ಕೊಂಡು ಇಬ್ರು ತೆಗಿಸಿ ಮತ್ತೆ ಅವ್ರು ತೆಗೆದವರಿಗೆ ಒಂದು ಬೇಜಾರ. ಇದೆಲ್ಲ ಕನ್ಫ್ಯೂಷನ್. ಗವರ್ಮೆಂಟ್ ರಿಯಲಿ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಅವರಿಂದ ಇಷ್ಟು ಒಂದು ಕನ್ಫ್ಯೂಷನ್ ಆಗ್ಲೇ ಇಲ್ಲ. 169 ಕೋಟಿ ಇದಕ್ಕೆ ಫಸ್ಟ್ ಇದರಲ್ಲಿ ಖರ್ಚಾಗಿದೆ. 150 ಯು ಗೇವ್ ದ ಲೀಡ್ ಸರ್. ನಾನು ಮುಂದಿನ ಬ್ರೇಕಿಂಗ್ ನೀವು ಅದಕ್ಕೆ ಲೀಡ್ ಕೊಟ್ರಿ. ನಾನು ಕೇಶವ ಪ್ರಸಾದ್ ಸರ್ನು ಈ ಪ್ರಶ್ನೆ ಕೇಳ್ತೀನಿ. ಹಿಂದಿನ ಸಮೀಕ್ಷೆ ನಡೆಸಿದಾಗ್ಲೇನೆ ಕೋಟಿ ಖರ್ಚಾಗಿದೆ, ಅದು ಜನರ ತೆರಿಗೆ ದುಡ್ಡು.
ಇದೀಗ ಮತ್ತೊಂದು ಸಮೀಕ್ಷೆ ಅಂದ್ರೆ ಅದಕ್ಕೆ ದುಡ್ಡೆಲ್ಲಿಂದ ತರ್ತೀರಿ ಅಂತ ಹೇಳಿ ಜನ ನನಗೆ ವೀಕ್ಷಕರೊಬ್ರು ಕಳಿಸಿದ್ದಾರೆ, ಇಂಥದ್ದೊಂದು ಪ್ರಶ್ನೆ ಕೇಳಿ ಅಂತ ಹೇಳಿ. ಮಂಜುನಾಥ್ ಅದ್ದೆ ಅವರು ಅದಕ್ಕೆ ಉತ್ತರ ಕೊಡಬೇಕು, ಕೇಶವ ಪ್ರಸಾದ್ ಅವರು ಅದನ್ನು ಕೌಂಟರ್ ಮಾಡ್ತಾರೆ. ಇನ್ನೊಂದು ಸಮೀಕ್ಷೆ, ಕೇಂದ್ರ ಬೇರೆ ಒಂದು ಸಮೀಕ್ಷೆ ನಡೆಸುತ್ತೆ. ಸಮೀಕ್ಷೆ ನಡೆಸಿ ಜನರನ್ನ ಗೊಂದಲಕ್ಕೆ ಈಡು ಮಾಡ್ತಿದ್ದೀರಿ, ತೆರಿಗೆ ದುಡ್ಡು ಕೂಡ ವೇಸ್ಟ್ ಮಾಡ್ತಿದ್ದೀರಿ. ಪ್ರಶ್ನೆ ಕೇಳಬೇಕಲ್ಲ.